ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಡುಗೆ ಮನೆಯಲ್ಲಿ ಭಾಗ್ಯ ಮತ್ತು ಪೂಜಾ ಇಬ್ಬರೂ ತಪ್ಕೊಂಡು ಹೇಳ್ತಾ ಇರ್ತಾರೆ. ಮನೆಯವರೆಲ್ಲ ಕೂಡ ಅಲ್ಲಿಗೆ ಬಂದುಬಿಟ್ಟು ಅದನ್ನು ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಸುನಂದಾಗಂತೂ ಅವರಿಬ್ಬರು ಅಳ್ತಾ ಇರೋದನ್ನು ನೋಡಿಬಿಟ್ಟು ತುಂಬಾ ಸಂಕಟ ಆಗಿಬಿಟ್ಟು ಅವರನ್ನು ತುಂಬಾ ದುಃಖ ಪಟ್ಕೊಂಡು ಅಳ್ತಾ ಇರಬೇಕಾದ್ರೆ ಕುಸುಮಕ್ಕಂತೂ ತುಂಬಾ ಬೇಜಾರಾಗ್ಬಿಟ್ಟು, ಸುನಂದ ಅವರೇ, ಇವಾಗ ನೀವು ಯಾಕೆ ಇವಾಗ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ದೀರಾ? ನೋಡಿ, ಇವಾಗ ಭಾಗ್ಯನ ಜೀವನ ಈ ಥರ ಆಯಿತು ಅಲ್ಲ ಅಂತ ನಿಮಗೆ ಇವಾಗ ಇಷ್ಟೊಂದು ಸಂಕಟ ತಾನೇ? ಸುನಂದ ಅವರೇ, ನೋಡಿ, ನಿಮ್ಮ ಸಂಕಟನೂ ಕೂಡ ನನಗೆ ಅರ್ಥ ಆಗುತ್ತೆ. ಪಾಪ ಇದರಲ್ಲಿ ಭಾಗ್ಯದ ಏನು ತಪ್ಪಿದೆ ಅಂತ ನೀವು ಪದೇ ಪದೇ ಭಾಗ್ಯನ ಇವಾಗ ಎಲ್ಲ ತಪ್ಪಿಗೂ ಕೂಡ ಅವಳನ್ನೇ ಹೊಣೆ ಮಾಡ್ತಿದ್ದೀರಾ. ಹೇಗೆ ಇವಾಗ ನೀವೇನೋ ಭಾಗ್ಯ ಮೇಲೆ ಇಷ್ಟೊಂದು ಬೇಗ ಕೋಪ ಮಾಡಿಕೊಂಡು ಅವಳಿಗೆ ಬೈದ್ಬಿಟ್ಟು ನಿಮ್ಮ ಮನಸ್ಸನ್ನು ಅಗ್ರ ಮಾಡ್ಕೊತೀರಾ. ಪಾಪ ಅವಳಿವಾಗ ಏನು ಮಾಡ್ಕೋಬೇಕು ಹೇಳಿ? ಎಲ್ಲ ದುಃಖನೂ ಕೂಡ ಅವಳು ಎಷ್ಟು ಅಂತ ಒಬ್ಬಳೇ ಸಹಿಸ್ಕೊತಾಳೆ. ನೋಡಿ, ಇವಾಗ ಇಷ್ಟೆಲ್ಲ ಆಗಿರೋದ್ರಲ್ಲಿ ಭಾಗ್ಯನ ತಪ್ಪು ಏನಿದೆ ಅಂತ ನೀವು ನನಗೆ ಹೇಳಿ. ಸುನಂದ ಅವರೇ, ಇದರಲ್ಲಿ ಭಾಗ್ಯ ಏನಾದರೂ ಒಂಚೂರಾದರೂ ತಪ್ಪಿದೆಯಾ? ಯಾಕಂದರೆ ಇದಕ್ಕೆಲ್ಲ ಕಾರಣ ನಾಲಾಯಕ್ ತಾಂಡವ್. ಅವನು ಅಲ್ಲಿಗೆ ಬಂದುಬಿಟ್ಟು ಇಷ್ಟೆಲ್ಲ ಅವ್ನು ಮಾಡ್ತಾನ ಅಂತ ಅವಾಂತರ ಮಾಡ್ತಾನೆ ಅಂತ ನಾನಂತೂ ಮನಸ್ಸಲ್ಲೂ ಅಂತ ಅಂದ್ಕೊಂಡಿರಲಿಲ್ಲ. ಅವನು ನಾನು ಯಾಕಾದರೂ ಕೂಡ ಜನ್ಮ ಕೊಟ್ಟಿದ್ದೀನೋ ಅಂತ ನನಗಂತೂ ತುಂಬಾ ಬೇಜಾರಾಗ್ತಿದೆ. ನೋಡಿ ಸುನಂದ, ಇವಾಗ ನೀವು ಸಂಕಟ ಪಡೋದ್ರಲ್ಲೂ ಒಂದು ಅರ್ಥ ಇದೆ. ಆದರೆ ಇವಾಗ ಪೂಜನ ಜೀವನ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ನೀವು ಯಾಕೆ ಸಂಕಟ ಪಡಬೇಕಾಗಿಲ್ಲ. ಯಾಕೆ ನಮ್ಮ ಪೂಜನ್ಗೆ ಇವಾಗ ಅಂಥ ಮಹಾ ವಯಸ್ಸೇನೋ ಆಗಿಲ್ಲ. ನೋಡಿ, ಇವಾಗ ಒಂದು ಹುಡುಗ ತಾನೇ ಇವಾಗ ಬಂದು ಕರೆದು ನೋಡ್ಕೊಂಡು ಹೋಗಿರೋದು. ಈಗ ಇನ್ನೂ ಬೇರೆ ಊರಲ್ಲಿ ಇವಾಗ ಯಾರು ಕೂಡ ಇಲ್ವಾ? ಪೂಜನ್ಗೆ ಗಂಡು ಸಿಗೋದೇ ಇಲ್ವಾ? ನಾನು ನಿಮಗೆ ಹೇಳಿದ್ದೀನಿ, ಪೂಜನ್ ಮದುವೆ ಜವಾಬ್ದಾರಿ ನಂದು. ಪೂಜನ್ಗೆ ಒಂದು ಒಳ್ಳೆ ಹುಡುಗನ ಮದುವೆ ಮಾಡಿ ಕಳಿಸೋ ಜವಾಬ್ದಾರಿ ನಂದು ಅಂತ ಹೇಳಿಲ್ವಾ? ನಾನು ಒಂದು ಸರಿ ಮಾತು ಕೊಟ್ಟ ಮೇಲೆ ಮುಗೀತು. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಾನು ಇವಾಗಲೇ ಪುರೋಹಿತರಿಗೆ ಫೋನ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧನ ನೋಡಿಬಿಟ್ಟು ಮನೆಗೆ ಕಳಿಸಿ ಅಂತ ಹೇಳ್ತೀನಿ. ಇವಾಗ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹಿಂಗೆಲ್ಲ ಆಯ್ತಲ್ಲ ಅಂತ ಹೇಳಿ ಮತ್ತೆ ಸಂಕಟ ಪಡೋ ಅಗತ್ಯ ಇಲ್ಲ ಅಂತ ಸುನಂದನ ಕುಸುಮ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬೇಕ್ತಿಯಮ್ಮ ಅಂತ ಆವಾಗ ಸುನಂದ ಕೂಡ ಹೇಳ್ತಾ ಇರ್ತಾರೆ. ಆಗ ಅದೇ ಕೂಡಲೇ ಫೋನನ್ನು ತಗೊಂಡ್ಬಂದು ಸುನಂದ ಅವರು ಪುರೋಹಿತರಿಗೆ ಫೋನ್ ಮಾಡ್ತಾರೆ. ಪುರೋಹಿತರು, ನನ್ನ ಕುಸುಮ ಇವಾಗ ಒಂದು ಬಂದಿರೋ ಸಂಬಂಧ ಅಂತೂ ಈ ಥರ ಎಲ್ಲ ಆಯಿತು. ಹಾಗಂತ ನಾವು ಅದನ್ನೇ ಇವಾಗ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರೋಕ್ಕಾಗತ್ತಾ? ನಮ್ಮ ಪೂಜೆನ ಜಾತಕ ನಿಮ್ಗೆ ಕೊಟ್ಟಿದ್ದೀನಿ, ಅದಕ್ಕೆ ಹೊಂದಾಣಿಕೆ ಆಗೋಂಥ ಇನ್ನೂ ಒಂದು ಯಾವುದಾದ್ರೂ ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳಿ ಪುರೋಹಿತ್ರೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ ಪುರೋಹಿತರು ಕೂಡ, ನೋಡಿ ಕುಸುಮ ಅವರೇ, ಒಂದು ಒಳ್ಳೆ ಟೈಮ್ಗೆ ಫೋನ್ ಮಾಡಿದ್ದೀರಾ, ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ. ಅದೇನು ಅಂತಂದರೆ ನಿಮ್ಮ ಪೂಜೆನ ಜಾತಕ ಮತ್ತೊಮ್ಮೆ ನೋಡಿದೆ, ಅದಕ್ಕೆ ಹೊಂದಿಕೆ ಆಗೋ ಅಂಥ ಒಂದು ಹುಡುಗ ಇದ್ದಾನೆ. ಅವ್ರ ಮನೆಯವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ನಾಳೆ ನಿಮ್ಮ ಮನೆಗೆ ಪೂಜೆ ನೋಡೋಕ್ಕೆ ಹುಡುಗನ ಮನೆಯವರು ಬರ್ತಾರಂತೆ ಅಂತ ಹೇಳ್ಕೊಂಡು ಪುರೋಹಿತರು ಫೋನ್ ಕಟ್ ಮಾಡ್ತಾರೆ. ಈ ವಿಷಯನ ಕೇಳಿಕೊಂಡು ಮನೆಯವ್ರಿಗೆಲ್ಲರೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಸುನಂದ ಅವರಂತೂ, ಹಬ್ಬ ಇವಾಗ ಬಂದಿರೋ ಇನ್ನೂ ಒಂದು ಸಂಬಂಧನಾದರೂ ನಮ್ಮ ಪೂಜನ್ಗೆ ಹೊಂದಾಣಿಕೆ ಆಗಿಬಿಟ್ಟು ಆದಷ್ಟು ಬೇಗ ಮದುವೆ ಆದರೆ ಸಾಕಪ್ಪ. ದೇವ್ರೆ, ನೀನು ಯಾವುದು ಅಡ್ಡಿ ಆತಂಕ ಬಾರದೇ ಇರೋ ಥರ ನೀನೇ ನೋಡ್ಕೋಬೇಕು, ಕಾಪಾಡಬೇಕಪ್ಪ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾರೆ. ನೋಡಿ ಸುನಂದ ಅವರೇ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾಳೆ ಬರೋ ಹುಡುಗ ನಮ್ಮ ಪೂಜೆನ ಒಪ್ಕೊತಾನೆ. ಇದರಲ್ಲಿ ಮತ್ತೆ ನಿಮ್ಗೆ ಅನುಮಾನವೇ ಬೇಡ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆದರೆ ಭಾಗ್ಯ, ನೀನು ನೋಡು, ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ನಾಳೆ ಬಂದವ್ರ ಮುಂದೆ ಇವತ್ತಿನ ಥರ ಅದು ಇದು ಅಂತ ಏನೇನೋ ಅಧಿಕ ಪ್ರಸಂಗ ಮಾತೆಲ್ಲ ಆಡೋದು ನೀನು ಬೇಡ. ನಾನೇ ಎಲ್ಲರ ಮುಂದೆ ನಿಂತು ನಾನೇ ಎಲ್ಲ ಮಾತಾಡ್ತೀನಿ, ಎಲ್ಲದನ್ನು ಕೂಡ ಒಪ್ಪೋ ಹಾಗೆ ನಾನು ಮಾಡ್ತೀನಿ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಏನೇನೋ ಮಾತಾಡದೆ ಹಾಗೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಗ ಕುಸುಮ ಅವರು ಸುನಂದನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಮಾತ್ರ, ತಾಂಡವ್ ಅಂತೂ ತುಂಬಾ ಖುಷಿಯಾಗ್ಬಿಟ್ಟು, ನೋಡಿದೆ ಶ್ರೇಷ್ಠ, ಅವತ್ತು ಕೆಲಸದ ಭಿಕ್ಷೆ ಹಾಕಿದ್ದೀನಿ ಅಂತ ನಮ್ಮನ್ನೇ ಹೇಗೆ ಅವಳ ಆ್ಯಟಿಟ್ಯೂಡಿಂದ ಆರೋಗ್ಯನ್ಸಿಂದ ನಮ್ಮ ಮುಂದೆನೇ ಬಂದು ನಿಂತ್ಕೊಂಡು ನಮಗೆಲ್ಲ ಸ್ಮೈಲ್ ಮಾಡಿಬಿಟ್ಟು ವಿಶ್ ಮಾಡಿ ಬೇರೆ ಹೋಗ್ತಾಳೆ. ಇನ್ಮೇಲೆ ಚೆನ್ನಾಗಿ ಕೆಲಸ ಮಾಡಿ ನಮಗೆ ವಿಶು ಗುಡ್ ಲಕ್ ಅಂತ ಬೇರೆ ನಮಗೇನೆ ವಿಶ್ ಮಾಡಿಬಿಟ್ಟು ಹೋದ್ಲು. ನಮಗೆಲ್ಲನೂ ಕೂಡ ಕೆಲಸ ಸಿಗಲ್ಲ ಅಂತ ನಾನು ಕೆಲಸ ಕೊಡಿಸಿದ್ದೀನಿ ಅಂತ ಅಹಂಕಾರದ ಮೆರಿತಾ ಇದ್ಲು. ಇವತ್ತು ಹೋಗ್ಬಿಟ್ಟು ಅವಳಿಗೆ ಯಾವ ಥರ ಅವಳು ಎಲ್ಲರ ಮುಂದೆನೂ ಅವಮಾನ ಮಾಡಿದ್ದೀನಿ ಅಂತ ಅಂದರೆ ಅಲ್ಲಿ ಬಂದಿರೋರೆಲ್ಲ ನೋಡಬೇಕಿತ್ತು ಶ್ರೇಷ್ಠ. ನೀನು ಚೀತು ಅಂತ ಉಗಿದ್ರು. ಅದಾದ ನಂತರ
ನಮ್ಮ ಅತ್ತೆ ಬೇರೆ ಬಿಡ್ತಾರಾ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ಕೊಂಡು ಚೆನ್ನಾಗಿ ಉಗಿತಿರ್ತಾರೆ. ಮಂಗಳಾರತಿ ಅಂತೂ ಅವಳಿಗೆ ಇವತ್ತು ಚೆನ್ನಾಗಾಗಿದೆ. ಇದೇ ಥರನೇ ಅವಳಿಗೆ ಜೀವಮಾನದಲ್ಲಿ ಇದೇ ಥರನೇ ಅವಮಾನ ಆಗ್ತಾನೆ ಇರಬೇಕು. ನಾನು ಯಾಕಾದ್ರೂ ಕೂಡ ಕತ್ತಿಂದ ತಾಳಿ ತೆಗೆದಿದ್ದೀನಿ ಅಂತ ಅವಳಿಗೆ ಅನ್ನಿಸ್ಬೇಕು. ಆ ಥರ ಮಾಡೋ ತನಕ ಈ ತಾಂಡವಂತೂ ಯಾವತ್ತೂ ಕೂಡ ನೆಮ್ಮದಿಯಾಗಿರಲ್ಲ. ಆ ಎಮ್ಮೆ ಭಾಗ್ಯ ಇದ್ದಾಳಲ್ಲ, ಅವಳ ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದರೆ ಮಾತ್ರ ಅದನ್ನು ನೋಡಿಕೊಂಡು ಈ ತಾಂಡವ್ ಮಾತ್ರ ಅವಾಗಲೇ ಖುಷಿ ಸಿಗೋದು ಅಂತ ತಾಂಡವ್ ಶ್ರೇಷ್ಠ ಹತ್ರ ಹೇಳ್ತಾ ಇರಬೇಕಾದ್ರೆ, ಹೌದು ಕಣೋ, ಅವಳು ನಮ್ಮ ಮುಂದೆ ಎಷ್ಟೊಂದು ಮೆರಿತಾ ಇದ್ಲು, ನೀನು ಒಳ್ಳೆಯದಾಗಿ ಮಾಡಿದ್ಯಾ, ಇದೇ ಅವಳು ಸೊಕ್ಕನ್ನು ಮುರಿತಾ ಇರಬೇಕು ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ. ಇನ್ನು ದಿನ ಬೆಳಗಾಗಿರುತ್ತೆ. ಭಾಗ್ಯ ಅಂತೂ ಬೇಗನೆ ಇವನೇ ಕೆಲಸ ಎಲ್ಲ ಮಾಡಿಕೊಂಡು ಹಾಗೆ ಬರ್ತಾ ಇರೋ ನೆಂಟರಿಗೆಲ್ಲ ಹಾಗೆ ಏನೇನು ತಿಂಡಿ ಬೇಕು ಎಲ್ಲದನ್ನು ಕೂಡ ಕೆಲಸ ಮಾಡ್ಕೊತಾ ಇರ್ತಾಳೆ. ಆಗ ಕುಸುಮ ಅವರು ನೋಡಮ್ಮ ಭಾಗ್ಯ ಇನ್ನು ಗಂಡಿನ ಕಡೆಯವರು ಬರೋ ಟೈಮ್ ಆಯಿತು, ಅಂತೂ ಇವಾಗ ಬೇಗ ಅವರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮೊನ್ನೆ ಥರನೇ ನಮ್ಮ ಪೂಜೆನ ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿ ರೆಡಿ ಮಾಡಿಬಿಡಮ್ಮ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಅತ್ತೆ, ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಅದೇ ಟೈಮು ಸರಿಯಾಗಿ ಪುರೋಹಿತರು ಕೂಡ ಫೋನ್ ಮಾಡ್ತಾರೆ. ಆಗ ಸುನಂದ ಅವರು ಭಾಗ್ಯ ಬ್ರೋಕರ್ ಅವರು ಫೋನ್ ಮಾಡಿದ್ದಾರೆ ಕಣೆ ಅಂತ ಸುನಂದ ಅವರು ಫೋನ್ನ ತಗೊಂಡು ಬಂದುಕೊಟ್ಟಾಗ ಆಗ ಭಾಗ್ಯ ಫೋನ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕ್ತಾಳೆ. ಹೇಳಿ ಪುರೋಹಿತರೆ, ಇವಾಗ ಹುಡುಗನ ಮನೆಯವರು ಇವತ್ತು ಬರ್ತೀನಿ ಅಂತ ಹೇಳಿದ್ರಲ್ಲ, ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ, ಅದು ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸುನಂದ ಅವರೇ, ಅವರು ಇವತ್ತು ಬರೋದಿಲ್ಲ ಅಂತೆ, ಬರ್ತಿರೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ ಪುರೋಹಿತರು ಹೇಳ್ತಿದ್ದೇನೆ. ಆಗ ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ಅವರು ಬರಲ್ಲ ಅಂತ ಹೇಳಿಬಿಟ್ರು ಅಂತ ಅದು ಯಾಕೆ ಪುರೋಹಿತರೆ ಅಂತ ಸುನಂದ ಕೇಳ್ತಾರೆ. ಆಗ ಅದೇನು ಅಂತ ಹೇಳಿ, ಇವಾಗ ನನಗೆ ಏನು ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ನಿಮ್ಮ ದೊಡ್ಡ ಮಗಳು ಇವಾಗ ಗಂಡನ ಬಿಟ್ಟು ಬಂದು ಇವಾಗ ಮನೇಲಿ ಬೇರೆ ಇದ್ದಾಳಲ್ಲ, ಅವರು ಇವಾಗ ಅದೇ ಕಾರಣ ಇಟ್ಕೊಂಡು ಇವಾಗ ದೊಡ್ಡ ಮಗಳೇ ಈ ಥರ ಅಂದರೆ ಚಿಕ್ಕ ಮಗಳನ್ನು ಇನ್ನೆಂಗೆ ಅಂತ ಕಾರಣ ಕೊಟ್ಬಿಟ್ಟು ನಮಗೆ ಈ ಸಂಬಂಧ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಪುರೋಹಿತರು ಫೋನನ್ನು ಕಟ್ ಮಾಡ್ತಾರೆ. ಆಗ ಸುನಂದ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾನೆ ಇಲ್ಲ, ತುಂಬಾ ಮತ್ತೆ ಬೇಜಾರು ಮಾಡಿಕೊಂಡು ಕಣ್ಣೀರು ಆಗ್ತಾ ಇರ್ತಾರೆ. ಇವಾಗ ಬಂದಿರೋ ಸಂಬಂಧ ಎಲ್ಲದನ್ನು ಕೂಡ ಇದೇ ಕಾರಣ ಕೊಟ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ. ಇದೇ ಥರ ಆದರೆ ನಮ್ಮ ಪೂಜೆನ ಮದುವೆ ಗತಿ ಏನು, ನಾನು ಅಂದ್ಕೊಂಡಿರೋದು ಹಾಗಾದರೆ ಆಗೋದೇ ಇಲ್ವಾ, ನಮ್ಮ ಪೂಜಾ ಮದುವೆ ಆಗದೇ ಈಗ ಜೀವಮಾನದಲ್ಲಿ ಇದೇ ಥರನೇ ಅವಳು ಒಬ್ಬಂಟಿಯಾಗಿಯೇ ಕಾಲ ಕಳಿಬೇಕಾಗತ್ತಾ ಅಂತ ಸುನಂದ ಅವರು ಜೋರಾಗಿ ಅಳ್ತಾ ಇರಬೇಕಾದ್ರೆ ಆಗ ಕುಸುಮಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ನೋಡಿ ಸುನಂದ ಅವರೇ, ಆ ಥರ ಎಲ್ಲ ಏನೂ ಆಗಲ್ಲ, ನಂಬಿ ನೀವು ನೋಡಿ, ಒಂದಲ್ಲ ಒಂದು ಸಂಬಂಧ ಬಂದು ನಮ್ಮ ಪೂಜಂಗೆ ಒಳ್ಳೆ ರೀತಿ ಮದುವೆ ಹಾಗೆ ಆಗುತ್ತೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೋಡಿ ಸುನಂದ ಅವರೇ ಅಂತ ಕುಸುಮ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಪೂಜಾ ಬಂದುಬಿಟ್ಟು, ನೋಡಮ್ಮ ಇವಾಗ ಬಂದಿರೋ ಒಂದೆರಡು ಸಂಬಂಧ ಇದೇ ಥರ ಆಯಿತು ಅಂತ ನೋಡು, ಮುಂದೆ ಬರೋ ಸಂಬಂಧ ಕೂಡ ಈ ಥರ ಎಲ್ಲ ಆಗಲ್ಲ, ನನ್ನ ಹಣೆಯಲ್ಲಿ ಯಾರನ್ನ ಯಾವಾಗ ಮದುವೆ ಆಗಬೇಕು ಅಂತ ಬ್ರಹ್ಮ ಬರೆದಿರ್ತಾನೋ ಅದೇ ಟೈಮ್ಗೆ ನನ್ನ ಮದುವೆ ಆಗುತ್ತೆ. ಇವಾಗ ನೀನು ಸುಮ್ಮನೆ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇವಾಗ ನಿನ್ನ ಮನಸ್ಸೆಲ್ಲ ಹಾಳು ಮಾಡ್ಕೋಬೇಡಮ್ಮ, ನಿನ್ನಂತೂ ನಾನು ಆಫೀಸ್ಗೆ ರಜೆ ಆಗ್ತಿದ್ದೀನಿ, ನಾನು ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಪೂಜೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇನ್ನು ಭಾಗ್ಯ ಕೂಡ, ಅತ್ತೆ ನಾನು ಕೂಡ ಕೆಲಸಕ್ಕೆ ಹೋಗಿ ಬರ್ತೀನಿ ಅತ್ತೆ, ನನಗೂ ಕೂಡ ಟೈಮ್ ಆಯಿತು ಅಂತ ಭಾಗ್ಯನೂ ಕೂಡ ಆಫೀಸ್ಗೆ ಬರ್ತಾಳೆ. ಇನ್ನು ಆಫೀಸ್ಗೆ ಬಂದಿದ ತಕ್ಷಣ ಅತ್ತೆ ಶ್ರೇಷ್ಠ ಮತ್ತು ತಾಂಡವ್ ಅಂತೂ ಎದುರುಗಡೆ ಬರ್ತಾರೆ. ಏನು ಭಾಗ್ಯ ಮೇಡಮ್, ಮೊನ್ನೆ ನೋಡಿದರೆ ನಾವು ಎದುರುಗಡೆ ಬಂದಾಗ ಏನೋ ಮುಖದಲ್ಲಿ ತುಂಬಾ ಒಂಥರ ಆರೋಗ್ಯನ್ಸಿ ಆ್ಯಟಿಟ್ಯೂಡ್ ಸ್ಮೈಲ್ ಮಾಡ್ತಾಯಿದ್ರಿ, ಆದರೆ ಇವತ್ತು ಮುಖದಲ್ಲಿ ನಗುನೇ ಕಾಣಿಸ್ತಾ ಇಲ್ವಲ್ಲ, ಬರೀ ದುಃಖನೇ ಕಾಣಿಸ್ತಿದೆಯಲ್ಲ, ಯಾಕೆ ನೆನ್ನೆ ಕೊಟ್ಟಿರೋ ನೋವು ಈಗ ಅಥವಾ ಇವತ್ತೂ ಕೂಡ ಒಂದು ಸಂಬಂಧ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಕ್ಯಾನ್ಸಲ್ ಆಯಿತಾ, ಬರಲಿಲ್ವಾ ಅಲ್ವಾ, ಆ ದುಃಖಕ್ಕೆ ಅಂತ ತಾಂಡವ್ ಕೇಳ್ತಾ ಇರ್ತಾನೆ. ಆಗ ತಾಂಡವ್ ಮಾತನ್ನು ಕೇಳಿಸ್ಕೊಂಡು, ಭಾಗ್ಯನಿಗಂತೂ ಎರಡನೇ ಸಂಬಂಧ ಬರ್ತಾ ಇರೋದು ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಆ ತಾಂಡವ್ ಮಾತನ್ನು ಕೇಳಿಕೊಂಡು ತುಂಬಾ ಶಾಕ್ ಆಗ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.